ವೀಕ್ಷಕರೇ, ಈಗ ನಮಗೆ ದಿಢೀರಾಗಿ ಚಿಪ್ಸ್ ತಿನ್ನಬೇಕು ಅಂದರೆ ಸಿಕ್ಬಿಡತ್ತೆ. ಆದರೆ ಚಿಪ್ಸ್ ಉಂಡೆ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ ಅಲ್ಲ. ಅದಕ್ಕೋಸ್ಕರ ನಾನಿವತ್ತು ದಿಢೀರ್ ಅಡುಗೆಯಲ್ಲಿ ಪುದೀನ ಚಿಪ್ಸ್ ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ಸಾಮಾನ್ಯವಾಗಿ ಪುದೀನ ಚಿಪ್ಸಲ್ಲಿ ಹೆಚ್ಚಾಗಿ ಎಣ್ಣೆ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಪುದೀನ ಚಿಪ್ಸ್ ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡ್ತೀವಿ. ಆದರೆ ಈ ಉಂಡೆಗೆ ನಾನು ಬೇರೆ ಬೇರೆ ಪದಾರ್ಥ ಎಲ್ಲ ಸೇರಿಸ್ತಾ ಇದ್ದೀನಿ. ಅದರಿಂದ ಒಳ್ಳೊಳ್ಳೆ ವಿಟಮಿನ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಇದೆಲ್ಲ ಸಿಗುತ್ತೆ ನಮಗೆ. ಸೊ ಪುದೀನ ಚಿಪ್ಸ್ ಉಂಡೆನ ಮಾಡೋದನ್ನ ಮರಿಬಾರ್ದು, ಅದರಲ್ಲೂ ದಿಢೀರಾಗಿ. ಬನ್ನಿ ಹಾಗಾದರೆ ದಿಢೀರ್ ಅಡುಗೆಯಲ್ಲಿ ಪುದೀನ ಚಿಪ್ಸ್ ಉಂಡೆ ಮಾಡೋಣ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಪುದೀನ ಚಿಪ್ಸ್, ಕೊತ್ತಂಬರಿ, ನಿಂಬೆ ರಸ, ಹುರುಗಡ್ಲೆ ಹಿಟ್ಟು, ಕೊಬ್ಬರಿ ತುರಿ, ಅಕ್ಕಿ ಹಿಟ್ಟು, ಬಿಳಿ ಎಳ್ಳು, ಉಪ್ಪು. ಈಗ ನಾನು ದಿಢೀರ್ ಅಡುಗೆಯಲ್ಲಿ ಪುದೀನ ಚಿಪ್ಸ್ ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೆ ಅಂದರೆ ಈ ಅಡುಗೆ ಪಟ್ಟಂತ ಮುಗಿಸ್ಬಿಡ್ಬೋದು. ಅದರಲ್ಲೂ ಕೆಲವರು ಅಂದ್ಕೊಂಡಿರ್ತಾರೆ ಉಂಡೆ ಅಂತ ಅಡುಗೆನ ಬೇಗ ಮಾಡೋಕ್ಕಾಗುತ್ತಾ ಅಂತ. ಆಗುತ್ತೆ ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಪುದೀನ ಚಿಪ್ಸ್ ಇರುತ್ತಲ್ವ, ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡ್ಬಿಡ್ಬೇಕು. ಈಗಂತೂ ನಾನು ಪುದೀನ ಚಿಪ್ಸನ್ನು ಪೌಡ್ರ್ ಮಾಡ್ಕೊಂಡಿದ್ದಾಗಿದೆ. ಒಂದು ಬೌಲ್ಗೆ ತೆಗೆದುಬಿಡೋಣ. ವೀಕ್ಷಕರೇ, ಪುದೀನ ಚಿಪ್ಸಿಗೆ ಆಲ್ರೆಡಿ ಉಪ್ಪು ಖಾರ ಎಲ್ಲ ಇರುತ್ತೆ. ಹಾಗಾಗಿ ನಾವು ಈ ಉಂಡೆಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆ ಹಾಕಬೇಕು. ಫಸ್ಟು ನಾನು ಕಡಲೆ ಹಿಟ್ಟನ್ನು ಹುರ್ಕೋಬೇಕು. ಅದಕ್ಕೋಸ್ಕರ ಒಂದು 2-3 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹುರ್ಕೋಬೇಕಾದ್ರೆ ಸ್ವಲ್ಪ ಬೇಗ ಹುರ್ಕೋಬೇಕು. ಏನಕ್ಕಂದರೆ ಬೇಗ ಹೊತ್ತುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಕಡಲೆ ಹಿಟ್ಟನ್ನು ಹುರ್ಕೋಬೇಕು. ಈಗ ಇದೇ ಬೌಲ್ಗೆ ಇದನ್ನು ತೆಗೆಯೋಣ. ಇದೇ ಪ್ಯಾನ್ಗೆ ಮತ್ತೆ ಅಕ್ಕಿ ಹಿಟ್ಟು ಕೂಡ ಹಾಕಬೇಕು. ಇದು ಕೂಡ 2-3 ಸ್ಪೂನಷ್ಟು ಹಾಕಿದರೆ ನಡೆಯುತ್ತೆ. ಈ ಎಲ್ಲ ಹಿಟ್ಟುಗಳನ್ನು ಎಣ್ಣೆ ಹಾಕದೆ ಹಾಗೆ ಹುರಿಬೋದು. ಎಣ್ಣೆ ಹಾಕಲೇಬೇಕು ಅಂತ ಏನಿಲ್ಲ. ನೋಡಿ, ಈಗ ಅಕ್ಕಿ ಹಿಟ್ಟು ಕೂಡ ಹುರಿದಿದ್ದಾಗಿದೆ. ಈಗ ಇದಕ್ಕೆ ಹಸಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಕೂಡ, ಹುರಿದಿರುವಂಥ ಬಿಳಿ ಎಳ್ಳು 2 ಸ್ಪೂನಷ್ಟಿದೆ. ಉಪ್ಪು ರುಚಿಗೆ ತಕ್ಕಷ್ಟು. ನಿಮಗೆ ಆಗಲೇ ಹೇಳಿದ್ನಲ್ಲ, ಚಿಪ್ಸಲ್ಲೇ ಸ್ವಲ್ಪ ಉಪ್ಪಿರೋದ್ರಿಂದ ಈಗ ಸ್ವಲ್ಪ ಕಡಿಮೆ ಹಾಕಬೇಕು. ಈಗ ನಾವು ಉಂಡೆ ಕಟ್ಟಬೇಕಲ್ವಾ, ಆದರೆ ಉದುರುದ್ರಾಗಿದೆ. ಈಗ ಇದನ್ನು ಹೇಗೆ ಉಂಡೆ ಕಟ್ಟೋದು? ಹೇಗೆ ಅಂದರೆ, ಹಾಲು ಹಾಕಿಬಿಟ್ಟು ಕಟ್ಬೋದು. ನೀವೆಲ್ಲ ಯೋಚನೆ ಮಾಡ್ತಿರ್ಬೋದಲ್ವಾ, ಸನ ಇದಕ್ಕೆ ಉಪ್ಪು ಹಾಕಿದ್ದಾಳೆ, ಆಲ್ರೆಡಿ ಪುದೀನ ಚಿಪ್ಸಲ್ಲೂ ಕೂಡ ಉಪ್ಪಿರುತ್ತೆ, ಹಾಲು ಹಾಕಿದರೆ ಹೇಗಿರುತ್ತೆ ಅಂತ. ನೀವು ಈ ಉಂಡೆ ಪುಡಿನ ರೆಡಿ ಮಾಡಿಟ್ಕೊಳ್ಳಿ. ನೀವು ಯಾವಾಗಾದರೂ ಟೇಸ್ಟ್ ಮಾಡಬೇಕು, ಇಲ್ಲ ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂದರೆ ಆಗ ತಕ್ಷಣ ಹಾಲು ಬೆರೆಸ್ಬಿಟ್ಟು ಉಂಡೆ ಕಟ್ಟೋದು ಎಷ್ಟೊತ್ತು ಪಟ್ಟಂತ ಕಟ್ಬಿಡ್ಬೋದು. ಆ ಥರ ನೀವು ರೆಡಿ ಮಾಡಿಬಿಟ್ಟು ಕೊಟ್ಬಿಡ್ಬೋದು.
ಈಗ ಉಂಡೆ ಅದಕ್ಕೆ ಬರ್ತಾ ಇದೆ. ನೋಡಿದ್ರಾ, ದಿಢೀರಾಗಿ ಪುದೀನ ಚಿಪ್ಸ್ ಉಂಡೆ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಲ್ವಾ? ನೀವು ಇವತ್ತು ಸಂಜೆನೆ ಪುದೀನ ಚಿಪ್ಸನ್ನ ತಗೊಂಡು ಬನ್ನಿ, ಈ ರೀತಿ ಉಂಡೆ ಮಾಡಿ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಪುದೀನ ಚಿಪ್ಸ್ ಉಂಡೆ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಪುದೀನ ಚಿಪ್ಸನ್ನು ಹಾಕಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಕಡಲೆ ಹಿಟ್ಟನ್ನು ಹಾಕಿ ಹುರಿದುಕೊಳ್ಳಿ. ಗ್ಲಾಸ್ ಬೌಲ್ನಲ್ಲಿ ಅರ್ಧ ಕಪ್ ಪುದೀನ ಚಿಪ್ಸ್ ಪುಡಿ, 4 ಸ್ಪೂನ್ ಹುರಿದ ಕಡಲೆ ಹಿಟ್ಟು, 4 ಸ್ಪೂನ್ ಹುರಿದ ಅಕ್ಕಿ ಹಿಟ್ಟು, ಹಸಿ ತೆಂಗಿನ ತುರಿ, ಕೊತ್ತಂಬರಿ, ಹುರಿದ ಬಿಳಿ ಎಳ್ಳು, ಉಪ್ಪು, 5 ಸ್ಪೂನ್ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಪುದೀನ ಚಿಪ್ಸ್ ಉಂಡೆಯನ್ನು ತಿನ್ನಲು ಕೊಡಿ.